ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ಜರಿವು. ಇವತ್ತು ಮಂಡೇ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಟೈಮು 9 ಆಗಿದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ನೆಲ್ಲ ಪ್ರಿಪೇರ್ ಮಾಡಿ ನನ್ನ ಮಗಳನ್ನ ಸ್ಕೂಲ್ಗೆ ಡ್ರಾಪ್ ಮಾಡಿ ಬಂದು ಈಗ ನನಗೆ ಇನ್ನೊಂದು ಸಿಂಪಲ್ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಬ್ರೇಕ್ಫಾಸ್ಟ್ಗೆ ರೈಸ್ ಐಟಮ್ನ ಮಾಡಿದ್ದೆ. ಯೂಶ್ವಲಿ ನನಗೆ ಮಾರ್ನಿಂಗ್ ಟೈಮು ರೈಸ್ ಐಟಮ್ನ ತಿನ್ನೋದಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ. ಬಿಕಾಸ್ ಮಾರ್ನಿಂಗ್ ಟೈಮೇ ರೈಸ್ ಐಟಮ್ನ ತಿಂದುಬಿಟ್ರೆ ಒಂಥರ ಲೇಸಿನೆಸ್ ಇರುತ್ತೆ ಅಂತ ನನಗೆ ಫೀಲ್ ಆಗುತ್ತೆ. ಸೊ ಆದ್ದರಿಂದ ಆದಷ್ಟು ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಲೈಟ್ ಫುಡ್ಗಳನ್ನ ತೊಗೊಳೋದಕ್ಕೆ ಇಷ್ಟಪಡ್ತೀನಿ. ಪ್ರತಿದಿನ ಮಾರ್ನಿಂಗ್ ಟೈಮಲ್ಲಿ ಆದಷ್ಟು ಎಲ್ಲ ಕೆಲಸಗಳನ್ನು ಕಂಪ್ಲೀಟ್ ಮಾಡ್ಕೊಳ್ತೀನಿ. ಅಂದರೆ ನನ್ನ ಮಗಳಿಗೆ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ತೀನಲ್ಲ, ಆ ಟೈಮಲ್ಲೇ ಎಲ್ಲ ಕೆಲಸಗಳನ್ನು ನಾನು ಮುಗಿಸ್ಕೊಳ್ತೀನಿ. ಬಟ್ ಇವತ್ತು ಕೆಲವೊಂದು ಕೆಲಸಗಳು ಹಾಗೆ ಪೆಂಡಿಂಗ್ ಉಳ್ಬಿಟ್ಟಿತ್ತು. ಸೊ ಆದ್ದರಿಂದ ಈಗ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಮಾರ್ನಿಂಗ್ ಟೈಮಲ್ಲೇ ಬಿಸಿನೀರು ಹಾಗೆ ಹಾಲನ್ನೆಲ್ಲ ಕಾಯಿಸಿಟ್ಕೊಳ್ತೀನಿ. ಬಟ್ ಇವತ್ತು ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು. ಸೊ ಆದ್ದರಿಂದ ಈಗ ಈ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಹಾಲು ಹಾಗೆ ನೀರನ್ನು ಕಾಯೋದಕ್ಕೆ ಇಟ್ಟು ಈಗ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತಿನ ಬ್ರೇಕ್ಫಾಸ್ಟಿಗೆ ಬ್ರೊಕೋಲಿ ಸ್ವೀಟ್ ಕಾರ್ನ್ ಸಲಾಡ್ ಜೊತೆಗೆ ಆರೆಂಜ್ ಜ್ಯೂಸ್ನ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಮಾಡೋದಕ್ಕೆ ಫಸ್ಟು ಸ್ವೀಟ್ ಕಾರ್ನ್ನ ನಾವು ಬಾಯ್ಲ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಆದ್ದರಿಂದ ಒಂದು ಬೌಲ್ ಒಳಗಡೆಗೆ 2 ಹಿಡಿಯಷ್ಟು ಸ್ವೀಟ್ ಕಾರ್ನ್ನ ಹಾಕಿ ಇವಾಗ ಬಾಯ್ಲ್ ಮಾಡ್ಕೊಳ್ಳೋದಕ್ಕೆ ಇಟ್ಕೊಳ್ತೀನಿ. ಸ್ವೀಟ್ ಕಾರ್ನ್ನ ಬಾಯ್ಲ್ ಆಗೋದಕ್ಕೆ ಇಟ್ಟು ಅದು ಬಾಯ್ಲ್ ಆಗೋಷ್ಟರಲ್ಲಿ ನಾನು ಬ್ರೊಕೋಲಿನ ಕಟ್ ಮಾಡ್ಕೊಂಡು ಬಿಡ್ತೀನಿ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ಬ್ರೊಕೋಲಿ ಹಾಗೆ ಸ್ವೀಟ್ ಕಾರ್ನ್ನ ಯೂಸ್ ಮಾಡಿಕೊಂಡು ಸಲಾಡ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ತುಂಬಾ ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ ಅಂತಲೇ ಹೇಳ್ಬಹುದು. ಅಷ್ಟೇ ಅಲ್ಲ, ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಅದರಲ್ಲೂ ಸ್ವೀಟ್ ಕಾರ್ನ್ನ ಮುಂಚೆನೇ ಬಿಡಿಸಿಟ್ಕೊಂಡ್ಬಿಟ್ರೆ ತುಂಬಾ ಕ್ವಿಕ್ಕಾಗಿ ನೀವು ಈ ಒಂದು ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಳ್ಬಹುದು. ಬ್ರೊಕೋಲಿನ ನೀವು ಯಾವ ಸೈಜ್ಗೆ ಬೇಕಾದರೂ ಕಟ್ ಮಾಡ್ಕೊಳ್ಬಹುದು. ಬಟ್ ನಾನು ಸ್ವಲ್ಪ ಸಣ್ಣದಾಗಿ ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಬ್ರೊಕೋಲಿನ ಕಟ್ ಮಾಡೋದಕ್ಕೆ ಮುಂಚೆನೂ ಕೂಡ ಒಂದ್ಸರಿ ವಾಶ್ ಮಾಡ್ಕೊಂಡಿದ್ದೆ. ಈಗ ಕಟ್ ಮಾಡಾದ್ಮೇಲೆ ಕೂಡ 1-2 ಸರಿ ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಬೇಕು ಅಂತ ಹೇಳಿದ್ರೆ ಬ್ರೊಕೋಲಿನ ಕಟ್ ಮಾಡಿದ್ದಾದ್ಮೇಲೆ ಸ್ವಲ್ಪ ಹೊತ್ತು ಬಿಸಿನೀರಲ್ಲಿ ನೆನೆಸಿಟ್ಟು ನಂತರ ಇದನ್ನು ಯೂಸ್ ಮಾಡ್ಕೊಳ್ಬಹುದು. ಸಲಾಡ್ಗೆ ಬ್ರೊಕೋಲಿನ ಕಟ್ ಮಾಡ್ಕೊಳ್ಳೋಷ್ಟರಲ್ಲಿ ಹಾಲು ಕೂಡ ಕಾದಿತ್ತು. ಸೊ ಈಗ ಅದನ್ನು ಕ್ಲೋಸ್ ಮಾಡಿಕೊಂಡು ಸಲಾಡ್ನ ರೆಡಿ ಮಾಡ್ಕೊಂಡು ಬಿಡ್ತೀನಿ. ಬ್ರೊಕೋಲಿ ಹಾಗೆ ಸ್ವೀಟ್ ಕಾರ್ನ್ ಸಲಾಡ್ನ ಮಾಡ್ಕೊಳ್ಳೋದಕ್ಕೆ ಫಸ್ಟು ಒಂದು ಪ್ಯಾನ್ನ ತೊಗೊಂಡು ಅದಕ್ಕೆ ನಾನು ಬಟರ್ನ ಹಾಕ್ಕೊಳ್ತಾ ಇದ್ದೀನಿ. ಬಟರ್ ಬದಲು ನೀವು ನಾರ್ಮಲ್ ಕುಕ್ಕಿಂಗ್ ಆಯಿಲ್ನ ಕೂಡ ಯೂಸ್ ಮಾಡ್ಕೊಳ್ಬಹುದು. ಬಟ್ ನನಗೆ ಈ ಒಂದು ಸಲಾಡಲ್ಲಿ ಬಟರ್ ತುಂಬಾ ಇಷ್ಟ ಆಗುತ್ತೆ. ಸೊ ಆದ್ದರಿಂದ ನಾನು ಬಟರ್ನ ಹಾಕ್ಕೊಂಡು ಬಟರು ಮೆಲ್ಟ್ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಬ್ರೊಕೋಲಿನ ಹಾಕ್ಕೊಂಡು ಅದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಬ್ರೊಕೋಲಿ ಸ್ವಲ್ಪ ಸಾಫ್ಟ್ ಆದಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಕಂಪ್ಲೀಟಾಗಿ ಸಾಫ್ಟ್ ಆಗೋವರೆಗೂ ಇದನ್ನು ಸಿಮ್ಮಲ್ಲೇ ಇಟ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬ್ರೊಕೋಲಿ ಕಂಪ್ಲೀಟಾಗಿ ಸಾಫ್ಟ್ ಆದಮೇಲೆ ಈಗ ಬಾಯ್ಲ್ ಮಾಡ್ಕೊಂಡಿರುವಂಥ ಸ್ವೀಟ್ ಕಾರ್ನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಸ್ವೀಟ್ ಕಾರ್ನ್ನ ಹಾಕ್ಕೊಂಡಿದ್ದಾದಮೇಲೆ ಸ್ವೀಟ್ ಕಾರ್ನ್ ಹಾಗೆ ಬ್ರೊಕೋಲಿನ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಫ್ಲೆಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಗೆಯೇ ಮಿಕ್ಸ್ಡ್ ಹರ್ಬ್ಸ್ನ ಹಾಕ್ಕೊಂಡು ಸುಮಾರು 1 ನಿಮಿಷ ಸಿಮ್ಮಲ್ಲೇ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಸ್ವೀಟ್ ಕಾರ್ನ್ ಹಾಗೆಯೇ ಬ್ರೊಕೋಲಿ ಸಲಾಡ್ ರೆಡಿ ಆಗಿಬಿಡುತ್ತೆ. ನೋಡಿ, ಸುಮಾರು 1 ನಿಮಿಷ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ಬ್ರೊಕೋಲಿ ಹಾಗೆ ಸ್ವೀಟ್ ಕಾರ್ನ್ ಸಲಾಡ್ ಈಗ ರೆಡಿ ಆಗಿದೆ. ಅದ್ರ ಜೊತೆಗೆ ಸ್ವಲ್ಪ ಆರೆಂಜ್ ಜ್ಯೂಸ್ನ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಈ ರೀತಿ ಸ್ವೀಟ್ ಕಾರ್ನ್ ಅಥವಾ ವೆಜಿಟೇಬಲ್ ಸಲಾಡ್ ಏನಾದರೂ ಮಾಡ್ಕೊಂಡಾಗ ಅದ್ರ ಜೊತೆಗೆ ಏನಾದರೂ ಜ್ಯೂಸ್ ಲಿಕ್ವಿಡ್ ಐಟಮ್ನ ಮಾಡ್ಕೊಳ್ತೀನಿ. ಮನೆಯಲ್ಲಿ ಫ್ರೂಟ್ ಇತ್ತು ಅಂತ ಹೇಳಿದಾಗ ಏನಾದರೂ ಫ್ರೂಟ್ ಜ್ಯೂಸ್ನ ಮಾಡ್ಕೊಳ್ತೀನಿ. ಇಲ್ಲ ಅಂತಂದರೆ ಮಜ್ಜಿಗೆ ಅಟ್ಲೀಸ್ಟ್ ನಾನು ಮಾಡ್ಕೊಳ್ತೀನಿ. ಸೊ ಇವತ್ತು ಆರೆಂಜ್ ಇದ್ದಿದ್ದರಿಂದ ಸ್ವೀಟ್ ಕಾರ್ನ್ ಹಾಗೆ ಬ್ರೊಕೋಲಿ ಸಲಾಡ್ ಜೊತೆಗೆ ಆರೆಂಜ್ ಜ್ಯೂಸ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಆರೆಂಜ್ನೆಲ್ಲ ಬಿಡಿಸಿ ಜ್ಯೂಸ್ ಜಾರ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಜ್ಯೂಸ್ ಜಾರಲ್ಲಿ ಸುಮಾರು 3 ಆರೆಂಜ್ಗಳನ್ನ ಬಿಡಿಸಿ ಹಾಕ್ಕೊಂಡಿದ್ದೆ. ಸೊ ಈಗ ಅದಕ್ಕೆ 1.5 ಗ್ಲಾಸಷ್ಟು ನೀರು ಜೊತೆಗೆ ಒಂದು 4 ಸ್ಪೂನಷ್ಟು ಬ್ರೌನ್ ಶುಗರ್ನ ಹಾಕ್ಕೊಂಡು ಜ್ಯೂಸ್ನ ರೆಡಿ ಮಾಡ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಫೈನಲಿ ಆರೆಂಜ್ ಜ್ಯೂಸ್ ಕೂಡ ರೆಡಿ ಆಯಿತು. ಸೊ ಈಗ ಸ್ಲ್ಯಾಬ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ನಂತರ ಆರೆಂಜ್ ಜ್ಯೂಸ್ನ ಫಿಲ್ಟರ್ ಮಾಡ್ಕೊಂಡ್ಬಿಟ್ರೆ ಬ್ರೇಕ್ಫಾಸ್ಟ್ ರೆಡಿ ಆಗಿಬಿಡುತ್ತೆ.
ಆ್ಯಕ್ಚುಲಿ ನನ್ನ ಹತ್ರ ಜ್ಯೂಸ್ ಫಿಲ್ಟರ್ ಇರಲಿಲ್ಲ, ಸೊ ಆದ್ದರಿಂದ ಕಾಫಿ ಫಿಲ್ಟರ್ನೇ ಇಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಸರಿ ಏನಾದರೂ ಹೊರಗಡೆ ಹೋದಾಗ ಜ್ಯೂಸ್ ಫಿಲ್ಟರ್ನ ತೊಗೊಂಡು ಬರಬೇಕು. ಆರೆಂಜ್ ಜ್ಯೂಸ್ನ ಮಾಡಿದಾದ್ಮೇಲೆ ಈ ರೀತಿ ಫಿಲ್ಟರ್ನ ಯೂಸ್ ಮಾಡಿಕೊಂಡು ಜ್ಯೂಸ್ನ ಸಪ್ರೇಟ್ ಮಾಡ್ಕೊಳ್ಬೇಕಾಗತ್ತೆ. ಇದರಲ್ಲಿ ಬರುವಂಥ ಸಿಪ್ಪೆ ಆಗಿರಬಹುದು, ಹೊಟ್ಟು, ನಾರಿನಂಶ ಎಲ್ಲ ಕಂಪ್ಲೀಟಾಗಿ ಮಿಕ್ಸ್ ಆಗಲಿ ಅಂತ ಹೇಳಿ ತುಂಬ ಹೊತ್ತು ಮಿಕ್ಸಿ ಮಾಡ್ಕೊಂಡ್ಬಿಟ್ರೆ ಜ್ಯೂಸು ಕಹಿ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ಸ್ವಲ್ಪ ಹೊತ್ತು ಮಾತ್ರ ಮಿಕ್ಸಿ ಮಾಡಿಕೊಂಡು ನಂತರ ಈ ರೀತಿ ಫಿಲ್ಟರ್ ಮಾಡಿ ನಾವು ಜ್ಯೂಸ್ನ ತಗೊಳ್ಬೇಕು. ಓಕೆ ಫ್ರೆಂಡ್ಸ್, ಫೈನಲಿ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಸ್ವೀಟ್ ಕಾರ್ನ್ ಬ್ರೊಕೊಲಿ ಸಲಾಡ್ ಜೊತೆಗೆ ಆರೆಂಜ್ ಜ್ಯೂಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ತಿನ್ನೋದೊಂದೇ ಬಾಕಿ. ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೋ ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ, ಜೊತೆಗೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ನನಗೆ ಯೂಶ್ವಲಿ ಮಾರ್ನಿಂಗ್ ಟೈಮು ರೈಸ್ ಐಟಮ್ನ ತಿನ್ನೋದಕ್ಕಿಂತ ಈ ರೀತಿ ಬ್ರೇಕ್ಫಾಸ್ಟ್ಗಳು ತುಂಬಾ ಇಷ್ಟ ಆಗುತ್ತೆ. ಸೊ ಆದ್ದರಿಂದ ಆದಷ್ಟು ಈ ರೀತಿಯಾದಂತಹ ಬ್ರೇಕ್ಫಾಸ್ಟ್ಗಳನ್ನ ನಾನು ತಿನ್ನೋದಕ್ಕೆ ಇಷ್ಟಪಡ್ತೀನಿ. ಪ್ರತಿದಿನ ಮಾರ್ನಿಂಗ್ ಬ್ರೇಕ್ಫಾಸ್ಟು 8:30 9 o'clockಗೆಲ್ಲ ಮಾಡಿಬಿಡ್ತೀನಿ. ಬಟ್ ನಿನ್ನೆ ಭಾನುವಾರ ಬಿಗ್ ಬಾಸ್ ಫಿನಾಲೆ ಇದ್ದಿದ್ದರಿಂದ ನೋಡಿ ಮಲಗೋಷ್ಟರಲ್ಲಿ ಲೇಟ್ ಆಗಿದ್ದರಿಂದ ಮಾರ್ನಿಂಗ್ ಕೂಡ ಸ್ವಲ್ಪ ಲೇಟ್ ಆಗಿದೆ. ಸೊ ಆದ್ದರಿಂದ ಎಲ್ಲ ಇವತ್ತು ಲೇಟ್ ಆಯಿತು ಅಂತಲೇ ಹೇಳ್ಬಹುದು. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದಾದಮೇಲೆ ಈಗ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕಡಲೆ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಯೂಶ್ವಲಿ ನಾನು ಫೇಸ್ಗೆ ಯಾವುದೇ ರೀತಿಯಾದಂಥ ಫೇಶಿಯಲ್ ಆಗಿರಬಹುದು ಅಥವಾ ಕ್ಲೀನಪ್ಪು ಆ ಥರದ್ದೇನೂ ಹೊರಗಡೆ ಮಾಡಿಸೋದಕ್ಕೆ ಹೋಗೋದಿಲ್ಲ. ಬಿಕಾಸ್ ನನ್ನ ಸ್ಕಿನ್ನು ತುಂಬಾ ಸೆನ್ಸಿಟಿವು. ಆ ರೀತಿ ಏನಾದರೂ ಮಾಡಿಸ್ಬಿಟ್ರೆ ಸ್ಕಿನ್ ಡಾರ್ಕ್ ಆಗೋದು ಅಥವಾ ಸ್ಕಿನ್ ಇಶ್ಯೂಸ್ಗಳು ನನಗೆ ಬಂದುಬಿಡುತ್ತೆ. ಸೊ ಆದ್ದರಿಂದ ಯೂಶ್ವಲಿ ನಾನು ಮನೆಯಲ್ಲೇ ಇರುವಂಥ ಕೆಲವೊಂದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಸ್ಕಿನ್ ಕೇರ್ನ ಮಾಡ್ಕೊಳ್ತೀನಿ. ಅದೇ ರೀತಿ ಇವತ್ತು ಕಡಲೆ ಹಿಟ್ಟು ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಬಾಕ್ಸ್ ಒಳಗಡೆಗೆ ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಯಾವಾಗಲೂ ಈ ರೀತಿ ಒಂದು ಬಾಕ್ಸಲ್ಲಿ ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಆಚೆ ಇಟ್ಕೊಳ್ತೀನಿ. ಬಟ್ ಖಾಲಿಯಾಗಿತ್ತು ಅನ್ನೋ ಕಾರಣಕ್ಕೆ ಮತ್ತೆ ಬಾಕ್ಸ್ ಒಳಗಡೆಗೆ ಕಡಲೆ ಹಿಟ್ಟನ್ನ ಫಿಲ್ ಮಾಡಿಕೊಂಡು ಈಗ ಒಂದು 2 ರಿಂದ 3 ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಒಂದು ಬೌಲ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ನಾನಿವತ್ತು ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಸುಮಾರು 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಫೇಸ್ ಹಾಗೆ ನೆಕ್ ಎರಡಕ್ಕೂ ಕವರ್ ಆಗೋ ರೀತಿ ನೋಡಿಕೊಂಡು ನಾನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಾದ ನಂತರ ಒಂದು 3 ಸ್ಪೂನಷ್ಟು ಮೊಸರನ್ನ ಅದಕ್ಕೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಪೇಸ್ಟ್ ಕನ್ಸಿಸ್ಟೆನ್ಸಿ ಬರೋ ರೀತಿ ಇದನ್ನು ಜಸ್ಟ್ ಮೊಸರು ಮಾತ್ರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಮೊಸರು ಹಾಗೆ ಕಡಲೆ ಹಿಟ್ಟು ಜಸ್ಟ್ 2 ಇಂಗ್ರೀಡಿಯೆಂಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಾನು ಈ ಫೇಸ್ ಪ್ಯಾಕ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ನಾವು ಪ್ರಾಪರಾಗಿ ಸ್ಕಿನ್ ಕೇರ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸ್ಕಿನ್ ಮೇಲೆ ಸುಮಾರು ಪ್ರಾಬ್ಲಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ. ಅಂದರೆ ಸ್ಕಿನ್ ಇಶ್ಯೂಸ್ಗಳು ಕ್ರಿಯೇಟ್ ಆಗುತ್ತೆ. ಲೈಕ್ ಫೇಸಲ್ಲಿ ಪಿಂಪಲ್ಸ್ಗಳಾಗಿರಬಹುದು ಅಥವಾ ಡಾರ್ಕ್ ಸರ್ಕಲ್ಲು, ಹಾಗೆಯೇ ಪಿಗ್ಮೆಂಟೇಷನ್ನು, ಸ್ಕಿನ್ ಡಲ್ ಆಗೋದು ಅಥವಾ ಬ್ರೈಟ್ನೆಸ್ನ ಕಳ್ಕೊಳ್ಳೋದು, ಈ ರೀತಿ ಸುಮಾರು ಪ್ರಾಬ್ಲಮ್ಸ್ಗಳನ್ನ ನಾವು ಫೇಸ್ ಮಾಡಬೇಕಾಗತ್ತೆ. ಈ ರೀತಿಯಾದಂತಹ ಸ್ಕಿನ್ ಪ್ರಾಬ್ಲಮ್ಸ್ಗಳಿಗೆ ಮಾರ್ಕೆಟಲ್ಲಿ ಸುಮಾರು ರೀತಿಯಾದಂತಹ ಕ್ರೀಮ್ಸ್ಗಳು ಹಾಗೆ ಟ್ರೀಟ್ಮೆಂಟ್ಸ್ಗಳಿದೆ. ಬಟ್ ಎಲ್ಲರಿಗೂ ಅದು ಸೆಟ್ ಆಗೋದಿಲ್ಲ. ಹಾಗೆಯೇ ನಮ್ಮ ಸ್ಕಿನ್ ಕೇರಲ್ಲಿ ನಾವು ಎಷ್ಟೇ ಒಳ್ಳೆ ಫೇಸ್ ವಾಶ್ ಆಗಿರಬಹುದು ಅಥವಾ ಮಾಯ್ಶ್ಚರೈಸರ್ ಈ ರೀತಿ ಕ್ರೀಮ್ಸ್ಗಳನ್ನ ಯೂಸ್ ಮಾಡಿದ್ರೂ ಕೂಡ ನಮ್ಮ ಸ್ಟ್ರೆಸ್ಸಿಂದ ಆಗಿರಬಹುದು ಅಥವಾ ನಮ್ಮ ತಿನ್ನುವಂಥ ಫುಡ್ಗಳಿಂದ ಆಗಿರಬಹುದು ಅಥವಾ ಪೊಲ್ಯೂಷನಿಂದ ಸುಮಾರು ರೀತಿಯಾದಂತಹ ಸ್ಕಿನ್ ಪ್ರಾಬ್ಲಮ್ಸ್ಗಳು ನಮಗೆ ಕಾಣಿಸ್ಕೊಳ್ಳುತ್ತೆ. ಲೈಕ್ ಪಿಂಪಲ್ಸ್ ಆಗೋದು, ಸ್ಕಿನ್ ಡಲ್ ಆಗಿ ಕಾಣಿಸೋದು, ಸ್ಕಿನ್ ಟ್ಯಾನು, ಡಾರ್ಕ್ ಸರ್ಕಲು, ಪಿಗ್ಮೆಂಟೇಷನ್, ಈ ರೀತಿ ಸುಮಾರು ರೀತಿಯಾದಂತಹ ಸ್ಕಿನ್ ಪ್ರಾಬ್ಲಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ. ಈ ರೀತಿಯಾದಂತಹ ಪ್ರಾಬ್ಲಮ್ಸ್ಗಳನ್ನ ತುಂಬ ನ್ಯಾಚುರಲ್ ಆಗೇ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸುಮಾರು ರೀತಿಯಾದಂತಹ ಹೋಮ್ ರೆಮಿಡೀಸ್ಗಳನ್ನ ಆಲ್ರೆಡಿ ನನ್ನ ಚಾನೆಲ್ನಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಅಥವಾ ನೀವು ಯಾವುದಾದ್ರೂ ಸ್ಕಿನ್ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತಾ ಇದ್ದರೆ ಯೂಸ್ ಆಗ್ಬೋದು ಅನ್ನೋ ಕಾರಣಕ್ಕೆ ಇದರ ಎಲ್ಲ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಬಹುದು. ಓಕೆ ಫ್ರೆಂಡ್ಸ್, ಸ್ಕಿನ್ನಲ್ಲಿರುವಂಥ ಡಲ್ನೆಸ್ ಎಲ್ಲ ದೂರ ಆಗಿ ಸ್ಕಿನ್ ಬ್ರೈಟಾಗಿ ಕಾಣಿಸೋದಕ್ಕೆ ಇವತ್ತು ನಾನು ಕಡಲೆ ಹಿಟ್ಟಿನ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ತುಂಬಾ ಎಫೆಕ್ಟಿವ್ ಆಗಿರುವಂಥ ರಿಸಲ್ಟ್ ನಮಗೆ ಸಿಗುತ್ತೆ. ಫೇಸ್ ಪ್ಯಾಕ್ ಎಲ್ಲ ಡ್ರೈ ಆದಮೇಲೆ ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸಿ ಈಗ ಪೆಂಡಿಂಗ್ ಇದ್ದಂತಹ ಕೆಲಸನ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಯೂಶ್ವಲಿ ನಾನು 3 months ಒನ್ಸ್ ಅಥವಾ 6 months ಒನ್ಸು ರೇಷ್ಮೆ ಸೀರೆಗಳನ್ನ ಹೊರಗಡೆ ಬಿಸಿಲಿಗೆ ಹಾಕ್ಕೊಳ್ತೀನಿ. ಬಟ್ ಈ ಮನೆಗೆ ಬಂದಾಗಿಂದ ಆ ರೀತಿ ಮಾಡೋದಕ್ಕೆ ನನಗೆ ಟೈಮೇ ಅಡ್ಜಸ್ಟ್ ಆಗಿರಲಿಲ್ಲ. ಸೊ ಆದ್ದರಿಂದ ಇವತ್ತು ಆ ಕೆಲಸನ ಮಾಡ್ಕೊಳ್ಳೋಣ ಅಂತ ಸಿಲ್ಕ್ ಸ್ಯಾರಿಗಳನ್ನೆಲ್ಲ ಆಚೆ ತಗೊಳ್ತಾ ಇದ್ದೀನಿ.
ನಾವು ಪ್ರತಿಯೊಂದು ಸೀರೆನೂ ಕೂಡ ತುಂಬ ಇಷ್ಟಪಟ್ಟು ತೊಗೊಂಡಿರ್ತೀವಿ. ಅದು ಎಷ್ಟೇ ಅಮೌಂಟ್ ಆಗಿರಬಹುದು, ಇಷ್ಟ ಆಯಿತು ಅಂದರೆ ನಾವು ತೆಗ್ದು ಇಟ್ಕೊಂಡಿರ್ತೀವಿ. ಅದೇ ರೀತಿ ಸಿಲ್ಕ್ ಸ್ಯಾರಿಗಳು ಅಷ್ಟೇ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ. ಅದನ್ನು ನೀಟಾಗಿ ಮೇಂಟೈನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬೇರೆ ಫ್ಯಾಬ್ರಿಕ್ ಸೀರೆಗಳು ಅಂತಂದರೆ ನಾವು ಆಗಾಗ ಯೂಸ್ ಮಾಡಿರ್ತೀವಿ, ತೆಗಿತಾ ಇರ್ತೀವಿ. ಬಟ್ ರೇಷ್ಮೆ ಸ್ಯಾರಿಗಳನ್ನ ನಾವು ತುಂಬ ಅಕೇಶನಾಗಿ ಯೂಸ್ ಮಾಡೋದ್ರಿಂದ ಅಷ್ಟಾಗಿ ತೆಗೆಯೋದಿಲ್ಲ, ಅದು ಗಾಳಿ ಆಡೋದಿಲ್ಲ. ಸೀರೆಗಳಿಗೆ ಸರಿಯಾಗಿ ಗಾಳಿ ಆಡಿಲ್ಲ ಅಂತ ಹೇಳಿದ್ರೆ ಬೇಗ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೆಯೇ ಮುಗ್ಗಿದ ವಾಸನೆ ಬರೋದು, ಈ ರೀತಿ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗುತ್ತೆ. ಸೊ ಆದ್ದರಿಂದ ಸಿಲ್ಕ್ ಸ್ಯಾರಿಗಳನ್ನ ಈ ರೀತಿ 3 ಮಂತ್ಸ್ ಒನ್ಸ್ ಅಥವಾ 6 ಮಂತ್ಸ್ ಒನ್ಸು ಬಿಸಿಲಿಗೆ ಹಾಕೊಳ್ಳೋದ್ರಿಂದ ತುಂಬ ದಿನಗಳವರೆಗೂ ಕೂಡ ಬಾಳಿಕೆ ಬರುತ್ತೆ ಅಂತ ಹೇಳ್ತಾರೆ. ಸೊ ಆದ್ದರಿಂದ ಮುಂಚೆಯಿಂದನೂ ನಾನು ಈ ಒಂದು ಪ್ರಾಸೆಸ್ನ ಫಾಲೋ ಮಾಡ್ತಾನೆ ಬರ್ತಾ ಇದ್ದೀನಿ. ಬಟ್ ಈ ಮನೆಗೆ ಬಂದಾಗಿಂದ ನನಗೆ ಟೈಮೇ ಆಗಿರಲಿಲ್ಲ ಹಾರ ಹಾಕೊಳ್ಳೋದಕ್ಕೆ. ಆ್ಯಂಡ್ ಈ ಮನೆಗೆ ಬಂದು ಆಲ್ಮೋಸ್ಟ್ 6 ಮಂತ್ಸ್ ಕೂಡ ಆಯಿತು. ಸೊ ಹೀಗೆ ಬೀರು ತೆಗ್ದಾಗ ಸ್ಯಾರಿಗಳನ್ನ ಹಾರಾಕೊಳ್ಬೇಕು ಅಂತ ನೆನಪಾಗಿ ಇವತ್ತು ಈ ಕೆಲಸನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸ್ಯಾರಿಗಳನ್ನ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಹಾರಾಕಿದ್ದೀನಿ. ಜಸ್ಟ್ ಒಂದು 30 to 40 ಮಿನಿಟ್ಸ್ ಈ ರೀತಿ ಹಾಕೊಂಡ್ರೆ ಸಾಕು. ಅಂದರೆ ಅವಾಗ ಚೇಂಜ್ ಮಾಡಿಕೊಂಡು ಬಿಸಿಲಲ್ಲಿ ಹಾರಾಕೊಂಡ್ರೆ ಸಾಕು. ದಿನಪೂರ್ತಿ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ಆಲ್ಮೋಸ್ಟ್ 40 ಮಿನಿಟ್ಸು ಸೀರೆಗಳನ್ನೆಲ್ಲ ಬಿಸಿಲಲ್ಲಿ ಹಾರಾಕೊಂಡಿದ್ದೆ. ಅಂದರೆ ಸ್ವಲ್ಪ ಹೊತ್ತು ಒಂದು 20 ಮಿನಿಟ್ಸು ಒಂದು ಸೈಡ್ಗೆ ಟರ್ನ್ ಮಾಡಿ ಒಣಗಿಸ್ಕೊಂಡು ನಂತರ 20 ಮಿನಿಟ್ಸು ರಿವರ್ಸ್ ಆಗಿ ಹಾಕ್ಕೊಂಡು ಬಿಸಿಲಲ್ಲಿ ಇದನ್ನು ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ. ಈಗ ಹಾಕಿರುವಂಥ ಸೀರೆಗಳನ್ನೆಲ್ಲ ತೆಗೆದು ಮಿಕ್ಕಿರುವಂಥ ಸೀರೆಗಳನ್ನ ಸ್ವಲ್ಪ ಹೊತ್ತು ಬಿಸಿಲಿಗೆ ಹಾಕ್ಕೊಂಡ್ಬಿಡ್ತೀನಿ. ಈ ಒಂದು ಮೆಥಡ್ನ 6 ಮಂತ್ಸ್ ಒನ್ಸು ಫಾಲೋ ಮಾಡೋದ್ರಿಂದ ಸೀರೆ ಬೇಗ ಡ್ಯಾಮೇಜ್ ಆಗೋದಿಲ್ಲ, ತುಂಬ ದಿನ ಬಾಳಿಕೆ ಬರುತ್ತೆ. ಅದ್ರ ಜೊತೆಗೆ ಮುಗ್ಗಿದ ವಾಸನೆ ಬರುತ್ತಲ್ಲ, ಅದನ್ನು ಕೂಡ ನಾವು ಅವಾಯ್ಡ್ ಮಾಡ್ಕೊಳ್ಬಹುದು. ರೇಷ್ಮೆ ಸೀರೆಗಳು ಬೇಗ ಡ್ಯಾಮೇಜ್ ಆಗದೇ ಇರೋ ರೀತಿ ನೋಡ್ಕೊಳ್ಳೋದಕ್ಕೆ 6 ಮಂತ್ಸ್ ಒನ್ಸು ಹೊರಗಡೆ ತೆಗೆದು ಹಾರಾಕೊಳ್ಳೋದ್ರ ಜೊತೆಗೆ ಅದರ ಫೋಲ್ಡಿಂಗ್ಸ್ನು ಕೂಡ ಆಗಾಗ ಚೇಂಜ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ಫಸ್ಟು ಒಂದು ಅರ್ಧ ಗಂಟೆ ಬಿಸಿಲಲ್ಲಿ ರಿವರ್ಸ್ ಮಾಡಿ, ಅಂದರೆ ಚೇಂಜ್ ಮಾಡಿಕೊಂಡು ಅದನ್ನು ಒಣಗಿಸ್ಕೋಬೇಕು. ಅದಾದ ನಂತರ ಸ್ಯಾರಿ ಮುಂಚೆ ಹೇಗೆ ಫೋಲ್ಡ್ ಮಾಡಿರ್ತೀರಲ್ಲ ಅದರ ಆಪೋಸಿಟ್ ವೇನಲ್ಲಿ ನಾವು ಫೋಲ್ಡ್ ಮಾಡಿಕೊಂಡು ಎತ್ತಿಟ್ಕೊಳ್ಬೇಕಾಗತ್ತೆ. ಅಂದರೆ ಮುಂಚೆ ಹೇಗೆ ಫೋಲ್ಡ್ ಮಾಡಿದ್ರು ಅದೇ ಒಂದು ಫೋಲ್ಡಿಂಗಲ್ಲಿ ಸ್ಯಾರಿನ ಫೋಲ್ಡ್ ಮಾಡಿ ಇಡಬಾರ್ದು, ಬದಲಾಗಿ ಅದರ ಆಪೋಸಿಟ್ ಆಗಿ ನಾವು ಫೋಲ್ಡ್ ಮಾಡಿ ಇಡಬೇಕಾಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ನಾವು ರೇಷ್ಮೆ ಸೀರೆಗಳನ್ನ ತುಂಬ ಅಕೇಶನಲ್ ಆಗಿ ಯೂಸ್ ಮಾಡ್ತೀವಿ. ತುಂಬ ದಿನಗಳವರೆಗೂ ಕೂಡ ಒಂದೇ ಫೋಲ್ಡಿಂಗಲ್ಲಿ ನಾವು ಫೋಲ್ಡ್ ಮಾಡಿ ಇಟ್ಬಿಟ್ರೆ ಫೋಲ್ಡಿಂಗ್ ಹಾಗೆ ಕೂತು ಅಲ್ಲಿ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸಮ್ಟೈಮ್ಸ್ ಅರ್ಧೋಗ್ಬಿಡುತ್ತೆ. ಸೊ ಆದ್ದರಿಂದ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ಸೀರೆನ ಈ ರೀತಿ ಆಚೆ ತೆಗೆದಾಗ ಮುಂಚೆ ಹೇಗೆ ಫೋಲ್ಡ್ ಮಾಡಿರ್ತೀವಲ್ಲ ಅದರ ಆಪೋಸಿಟ್ ವೇನಲ್ಲಿ ನಾವು ಫೋಲ್ಡ್ ಮಾಡಿ ಸೀರೆಗಳನ್ನ ಇಟ್ಕೊಳ್ಬೇಕಾಗತ್ತೆ. ನೋಡಿ, ಎಲ್ಲ ಸೀರೆಗಳು ನೀಟಾಗಿ ಫೋಲ್ಡ್ ಆಗಿತ್ತು. ಬಟ್ ಆದರೂ ಸಹ ಅದನ್ನೆಲ್ಲ ರಿಮೂವ್ ಮಾಡಿ ಮುಂಚೆ ಯಾವ ರೀತಿ ಫೋಲ್ಡ್ ಮಾಡಿದ್ನೋ ಅದರ ಆಪೋಸಿಟ್ ಆಗಿ ನಾನು ಮತ್ತೆ ಫೋಲ್ಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. 6 ಮಂತ್ಸ್ ಒನ್ಸು ಈ ರೀತಿ ಫ್ರೀ ಟೈಮ್ ಮಾಡಿಕೊಂಡು ಸೀರೆಗಳನ್ನ ಸ್ವಲ್ಪ ಹೊತ್ತು ಆಚೆ ಹಾಕಿ ನಂತರ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಳ್ಳೋದ್ರಿಂದ ಸೀರೆಗಳು ಬೇಗ ಡ್ಯಾಮೇಜ್ ಆಗೋದಿಲ್ಲ, ತುಂಬ ದಿನ ಬಾಳಿಕೆ ಬರುತ್ತೆ. ಓಕೆ ಫ್ರೆಂಡ್ಸ್, ನನ್ನ ಹತ್ರ ಇದ್ದಂತಹ ಸಿಲ್ಕ್ ಸ್ಯಾರಿಗಳನ್ನೆಲ್ಲ ಸ್ವಲ್ಪ ಹೊತ್ತು ಗಾಳಿಗೆ ಹಾರಾಕಿ ನಂತರ ರಿವರ್ಸ್ ಆಗಿ ಫೋಲ್ಡ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಕಾಟನ್ ಬಟ್ಟೆನಲ್ಲಿ ಸುತ್ತಿಟ್ಕೊಳ್ತಾ ಇದ್ದೀನಿ. ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದಾಗೆ ಸಿಲ್ಕ್ ಸ್ಯಾರಿಗಳನ್ನ ಒಂದು ಪ್ರಾಪರ್ ವೇನಲ್ಲಿ ನಾವು ಸ್ಟೋರ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲ ಅಂತಂದರೆ ಬೇಗ ಡ್ಯಾಮೇಜ್ ಆಗಿಬಿಡುತ್ತೆ. ಯೂಶಲಿ ಸಿಲ್ಕ್ ಸ್ಯಾರಿಗಳನ್ನ ಕಾಟನ್ ಬಟ್ಟೆನಲ್ಲಿ ಸುತ್ತಿಡಿ ಅಂತ ಹೇಳ್ತಾರೆ. ಏನಕ್ಕೆ ಅಂತಂದರೆ ಸಿಲ್ಕ್ ಒಂದು ಡೆಲಿಕೇಟ್ ಫ್ಯಾಬ್ರಿಕ್ಕು. ಸೊ ಆದ್ದರಿಂದ ಲೈಟ್ಗಾಗಿರ್ಬಹುದು, ಕ್ಲೈಮೇಟ್ಗಾಗಿರ್ಬೋದು ಅಥವಾ ಡಸ್ಟಿಗೆ ಬೇಗ ರಿಯಾಕ್ಟ್ ಆಗಿ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಆದ್ದರಿಂದ ಸಿಲ್ಕ್ ಸ್ಯಾರಿಗಳನ್ನ ಬೇರೆ ಬ್ಯಾಗ್ ಅಥವಾ ಕವರಲ್ಲಿ ಸ್ಟೋರ್ ಮಾಡೋದಕ್ಕಿಂತ ಈ ರೀತಿ ಒಂದು ಕಾಟನ್ ಬಟ್ಟೆ ಅಥವಾ ಕಾಟನ್ ಪಂಚೆ ಬರುತ್ತಲ್ಲ ಅದರಲ್ಲಿ ಸುತ್ತಿಡೋದ್ರಿಂದ ಈ ಎಲ್ಲ ಪ್ರಾಬ್ಲಮ್ಗಳನ್ನ ಅವಾಯ್ಡ್ ಮಾಡಿಕೊಂಡು ತುಂಬ ದಿನ ಬಾಳಿಕೆ ಬರೋ ರೀತಿ ನಾವು ನೋಡ್ಕೊಳ್ಬಹುದು. ಸ್ಯಾರೀಸ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ, ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ತುಂಬಾ ಇಷ್ಟಪಡ್ತಾರೆ. ಅದರಲ್ಲೂ ನನಗೆ ಲೆನಿನ್ ಹಾಗೆ ಕಾಟನ್ ಫ್ಯಾಬ್ರಿಕ್ ಸ್ಯಾರೀಸ್ಗಳಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಆದ್ದರಿಂದ ನಾನು ಹೆಚ್ಚಾಗಿ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ಗಳನ್ನ ಇಟ್ಕೊಂಡಿಲ್ಲ. ಬಟ್ ನನ್ನ ಹತ್ರ ಇರೋಷ್ಟು ಸ್ಯಾರೀಸ್ಗಳನ್ನ ಈ ರೀತಿ 6 ಮಂತ್ಸ್ ಒನ್ಸು ಹೊರಗಡೆ ಹಾರಾಕೊಂಡು ನಂತರ ಮತ್ತೆ ಬೇರೆ ರೀತಿ ಫೋಲ್ಡಿಂಗ್ನ ಮಾಡಿ ಈ ರೀತಿ ಒಂದು ಕಾಟನ್ ಬಟ್ಟೆನಲ್ಲಿ ಸುತ್ತಿಟ್ಕೊಳ್ತೀನಿ.
ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇನೆ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆಯೇ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.